ಸೊ ಒಂದು ಲಂಗ್ಸ್ ಅಲ್ಲಿ ಕೋಲ್ಡ್ ಆಗಿದೆ ಅನ್ಕೊಳ್ಳೋಣ, ಬೆಸ್ಟ್ ಎಕ್ಸಾಂಪಲ್. ನಾವ್ ಹೆಂಗ್ ಟ್ರೀಟ್ ಮಾಡ್ತೀವಿ ಅಂತ ನೋಡೋಣ. ಈಗಿನ ಪರಿಸ್ಥಿತಿಯಲ್ಲಿ ಲಂಗ್ಸ್ ಕೋಲ್ಡ್ ಆಗಿತ್ತು ಅನ್ಕೊಳ್ಳಿ, ಫಸ್ಟ್ ಏನ್ ಮಾಡ್ತೀವಿ ಗೊತ್ತಾ? ಡಾಕ್ಟರ್ ಪ್ರಕಾರನೇ ಹೋಗ್ತೀನಿ. ಲಂಗ್ಸ್ ಕೋಲ್ಡ್ ಆಗಿತ್ತಾ, ಅದರಿಂದ ಜ್ವರ ಬಂತು. ಜ್ವರ ಯಾಕೆ ಬಂತು ಅಂತ ನಾವ್ ಯಾರು ಯೋಚನೆ ಮಾಡಲ್ಲ. ಜ್ವರ ಬಂದಿರೋದೇ ಲಂಗ್ನ ವಾಸಿ ಮಾಡಕ್ಕೆ. ಡಾಕ್ಟರ್ ಏನ್ ಮಾಡ್ತಾರೆ, ಫಸ್ಟ್ ಪ್ಯಾರಾಸಿಟಮಿಲ್ ಕೊಡ್ತೀವಿ ಅಲ್ವಾ? ಅದೇನ್ ಮಾಡುತ್ತೆ ಪ್ಯಾರಾಸಿಟಮಿಲ್? ಬಾಡಿ ಟೆಂಪರೇಚರ್ ಕಮ್ಮಿ ಮಾಡುತ್ತೆ ಅನ್ಕೋತೀನಿ ಸರ್, ಅಲ್ವಾ? ಸೊ ಲಂಗ್ಸ್ ಅಲ್ಲಿ ಕೊಳೆ ಇದೆ, ಅದನ್ನ ಕ್ಲೀನ್ ಮಾಡಕ್ಕೆ ನಿಮ್ ಬಾಡಿನೇ ಟೆಂಪರೇಚರ್ ರೈಸ್ ಮಾಡ್ಕೊಂಡಿದೆ. ನೀವೇನ್ ಮಾಡ್ತಾ ಇದೀರಾ? ಆ ಟೆಂಪರೇಚರ್ ನ ಕಡಿಮೆ ಮಾಡ್ತಾ ಇದೀರಾ. ಟೆಂಪರೇಚರ್ ಕಡಿಮೆ ಮಾಡೋ ತಡ ಆ ಲಂಗ್ಸ್ ಡಿಟಾಕ್ಸಿಫೈ ಮಾಡೋದು ಸ್ಟಾಪ್ ಆಗುತ್ತಾ, ಕಂಟಿನ್ಯೂ ಆಗುತ್ತಾ? ಇವಾಗ ಲಂಗ್ಸ್ ನಲ್ಲಿ ಏನೋ ಟಾಕ್ಸಿನ್ಸ್ ಇರುತ್ತೆ, ಕಫ ಇರುತ್ತೆ, ಟೆಂಪರೇಚರ್ ರೈಸ್ ಆಗ್ಬಿಟ್ಟು ಅದನ್ನ ಕರಗಿಸ್ತಾ ಇರುತ್ತೆ. ಇವಾಗ ಟೆಂಪರೇಚರ್ ನ ರೆಡ್ಯೂಸ್ ಮಾಡ್ಬಿಟ್ರಲ್ಲ, ಆ ಪ್ರೋಸೆಸ್ ಹಂಗೆ ಸ್ಟಾಪ್ ಆಗುತ್ತೆ. ಸೊ ಪ್ರೋಸೆಸ್ ಆಫ್ ಕ್ಲೀನಿಂಗ್ ಸ್ಟಾಪ್ ಆಗುತ್ತೆ. ಸೊ ಜ್ವರನ ನೀವೇ ಸ್ಟಾಪ್ ಮಾಡಿ, ವಾಸಿ ಆಗೋ ಒಂದು ಚಾನ್ಸ್ ಇತ್ತು, ನ್ಯಾಚುರಲ್ ಆಗಿ ವಾಸಿ ಆಗೋ ಚಾನ್ಸ್ ಇತ್ತು, ಅದು ನೀವೇ ಕಡಿಮೆ ಮಾಡ್ಬಿಟ್ರಿ. ನೆಕ್ಸ್ಟ್ ಡಾಕ್ಟರ್ ಅಂತಾರ ತೊಂದ್ರೆ ಇಲ್ಲ, ಒಂದು ಕಾಫ್ ಸಿರಪ್ ಕೊಟ್ಬಿಡ್ತೀನಿ, ಜ್ವರ ಟಾನಿಕ್ ಹಾಕು, ಅವಾಗ ಬಾಡಿ ಕ್ಲೀನ್ ಆಗ ಸ್ಟಾಪ್ ಆಗುತ್ತೆ, ನಾನು ಟಾನಿಕ್ ನಿಂದ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತೈತೆ. ಕೆಲವೊಂದ್ಸರಿ ಹಂಗೆ ಆಗುತ್ತೆ ಸರ್, ಸುಮ್ಮನೆ ಇದ್ರೆ ಒಂದೇ ದಿನ ಕಮ್ಮಿ ಆಗಿರುತ್ತೆ, ಟ್ರೀಟ್ಮೆಂಟ್ ತಗೋತಾ 5 ದಿನ ಆಗಿದ್ರು ಕಮ್ಮಿ ಆಗಿರುತ್ತೆ. ಯಾಕೆ ಟ್ರೀಟ್ಮೆಂಟ್ ತಗೊಂಡ್ರೆ 5 ದಿವಸ ಆದ್ರೂ ಕಡಿಮೆ ಆಗಲ್ಲ ಅಂದ್ರೆ, ನಿಮ್ ಬಾಡಿ ಇಂಟೆಲಿಜೆಂಟ್ ಮುಂದೆ ಯಾವ ಡಾಕ್ಟರ್ ಇಲ್ಲ. ವರ್ಲ್ಡ್ ಅಲ್ಲಿ ಯಾರಾದ್ರೂ ಬೆಸ್ಟ್ ಡಾಕ್ಟರ್ ಇದಾರೆ ಅಂದ್ರೆ ನಿಮ್ ಮೈಂಡೇ. ಯಾವಾಗ ಲಂಗ್ಸ್ ಅಲ್ಲಿ ಕಫ ಜಾಸ್ತಿ ಆಯ್ತೋ ಅದನ್ನ ಬಿಸಿ ಮಾಡ್ಬಿಟ್ಟು ಅದು ಕರಗಿಸ್ತಾ ಇರ್ತತೆ. ಈ ಪುಣ್ಯಾತ್ಮ ಸುಮ್ನಿರಲ್ಲ ಡಾಕ್ಟ್ರು. ಜ್ವರ ಬಂದ್ಬಿಟ್ಟೈತೆ ಜ್ವರನ್ ಕಮ್ಮಿ ಮಾಡ್ತಾನೆ. ಅವಾಗ ಆ ಕಫ ಕರಗಿಸೋದು ಸ್ಟಾಪ್ ಆಗ್ಬಿಡುತ್ತೆ. ಅವಾಗ ಏನ್ ಮಾಡ್ತಾನೆ, ನಾನು ಇನ್ನೊಂದು ಕಂಡು ಹಿಡಿದಿದ್ದೀನಿ ಅಂತ ಒಂದು ಕಾಫ್ ಸಿರಪ್ ಕೊಡ್ತಾನೆ. ನಿಮ್ ಬಾಡಿನಷ್ಟು ಕಾಫ್ ಸಿರಪ್ ಕ್ಲೀನ್ ಮಾಡಲ್ಲ, ಅದು ಅರ್ಧಂಬರ್ಧ ಕ್ಲೀನ್ ಮಾಡುತ್ತೆ. ಅದು ಹೇಳ್ತಾನಲ್ಲ, ಹಂಗೆ ಇದ್ರೆ ಒಂದು 2 ದಿನಕ್ಕೆ ಹೋಗ್ತೈತೆ, ಮಾತ್ರೆ ತಗೊಂಡ್ರೆ ವಾರಕ್ಕೆ ಹೋಗುತ್ತೆ ಅಂತ. ಹಂಗಾಗುತ್ತೆ. ಆದ್ರೂ ಕೆಲವೊಬ್ರಿಗೆ ವಾಸಿ ಆಗಲ್ಲ, ಆ ಕಾಫ್ ಸಿರಪ್ ವರ್ಕ್ ಆಗಲ್ಲ. ಅವ್ರು ಡಾಕ್ಟರ್ ಹೇಳ್ತಾರ, ನನ್ನ ಹತ್ರ ಇನ್ನೊಂದು ಮೆಡಿಸಿನ್ ಇತ್ತು, ಏನದು? ಆಂಟಿಬಯೋಟಿಕ್ಸ್. ನೇಮಲ್ಲೇ ಹೇಳ್ತೀನಿ ನೋಡಿ. ಬಯೋ ಅಂದ್ರೆ ಏನು? ಜೀವ. ಬಯೋ ಅಂದ್ರೆ ಬಯಾಲಜಿ ಓದಿದ್ರೆ ಅಲ್ಲೆಲ್ಲ. ಬಯಾಲಜಿ ಅಂದ್ರೆ ಏನಪ್ಪ? ಜೀವಶಾಸ್ತ್ರ. ಬಯಾಲಜಿ ಅಂದ್ರೆ ಜೀವಶಾಸ್ತ್ರ, ಬಯೋ ಅಂದ್ರೆ ಜೀವ. ನಿಮ್ದು ಬಯೋ ಬಾಡಿ, ನಿಮ್ದು. ನೀವು ಕೊಡೋದು ಮೆಡಿಸಿನ್ ಯಾವುದು? ಆಂಟಿಬಯೋ, ನಿಮ್ಮ ದೇಹಕ್ಕೆ ವಿರುದ್ಧವಾಗಿರೋದು ಆಂಟಿಬಯೋಟಿಕ್ಸ್. ಅದೇನ್ ಮಾಡುತ್ತೆ ಗೊತ್ತಾ? ಆಂಟಿಬಯೋಟಿಕ್ಸ್ ಜೀವನ ಕೊಲ್ಲುತ್ತೆ. ನಿಮ್ ಜೀವ ಅಂದ್ರೆ ನೀವೊಬ್ರು ಅಲ್ಲ, ನಿಮ್ಮ ದೇಹದಲ್ಲಿ ಟ್ರಿಲಿಯನ್ಸ್ ಆಫ್ ಜೀವಾಣುಗಳು ಇರುತ್ತೆ. ಒಳ್ಳೆಯದು ಕೆಟ್ಟದ್ದು ಎಲ್ಲ ಬ್ಯಾಕ್ಟೀರಿಯಾಸ್ಗಳು ಇರ್ತವೆ. ಯಾವಾಗ ಆಂಟಿಬಯೋಟಿಕ್ಸ್ ಕೊಡ್ತಿರೋ ಅವಾಗ ಅದು ನಮಗ್ ಬೇಕಾಗಿರೋ ಜೀವಾಣು, ಬೇಡದೇ ಇರೋ ಜೀವಾಣು ಎರಡನ್ನೂ ಕಿಲ್ ಮಾಡುತ್ತೆ. ಬೇಡದೇ ಇರೋ ಜೀವಾಣುನ ಕಿಲ್ ಮಾಡ್ಲಿ, ತೊಂದರೆ ಇಲ್ಲ. ಬೇಡದೇ ಇರುತ್ತೆ, ಹೋಯ್ತು. ನಮ್ಮ ದೇಹಕ್ಕೆ ಬೇಕಾಗಿರೋ ಜೀವಾಣುನ ಕೊಲ್ಲುತ್ತಲ್ವಾ, ಪ್ರಾಬ್ಲಮ್ ಆಗದೆ ಅಲ್ಲಿ. ನಮ್ಮ ದೇಹಕ್ಕೆ ಕೆಲವೊಂದು ಜೀವಾಣುಗಳು ಬೇಕು, ಅದೇ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತವೆ. ಯಾವಾಗ ಆಂಟಿಬಯೋಟಿಕ್ಸ್ ಕೊಡ್ತಿರೋ, ನಿಮ್ಮ ಪರವಾಗಿ ನಿಂತ್ಕೊಂಡು ಹೋರಾಡೋ ಒಂದು ಸೈನಿಕ ಇಲ್ಲ. ನಿಮ್ಗೊಂದು ಥ್ರೋಟ್ ಇನ್ಫೆಕ್ಷನ್ ಆದ್ರೆ, ಲಂಗ್ ಇನ್ಫೆಕ್ಷನ್ ಆದ್ರೆ, ಫುಡ್ ಇನ್ಫೆಕ್ಷನ್ ಆದ್ರೆ, ನಿಮ್ಗಿಂತ ಮುಂಚೆ ನಿಮ್ ಒಳಗಡೆ ಒಂದು ಜೀವಾಣುಗಳು ಇರ್ತವೆ, ಬ್ಯಾಕ್ಟೀರಿಯಾಗಳು. ಅವು ಹೇಳ್ತವೆ, ಇಷ್ಟು ದಿನ ನೀನ್ ಉಪ್ಪು ತಿಂದು ಬೆಳೆದಿನ ನಾನು, ನಿನ್ ಪರವಾಗಿ ನಾನು ಹೋರಾಡ್ತೀನಿ ಅಂತೇಳಿ. ನಿಮ್ ಫುಡ್ ಡೈಜೆಸ್ಟ್ ಮಾಡೋದು, ಫುಡ್ ಅಬ್ಸರ್ವ್ ಮಾಡೋದು, ಒಂದು ಇಮ್ಯುನಿಟಿ ಕ್ರಿಯೇಟ್ ಮಾಡೋದು ಎಲ್ಲ ಮಾಡ್ತಿರ್ತಾವ. ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಅಂತಾರ ಅದನ್ನ. ನೀವೇನ್ ಮಾಡ್ತೀರಾ? ಆಂಟಿಬಯೋಟಿಕ್ಸ್ ಕೊಟ್ಟು ಗುಡ್ ಬ್ಯಾಡ್ ಎಲ್ಲ ಕಿಲ್ ಮಾಡಿ ಹಾಕಿರ್ತೀರ. ಅವಾಗ ಏನಾಗುತ್ತೆ ಗೊತ್ತಾ? ಇವತ್ತೇನೋ ವಾಸಿ ಆದ್ರೆ 1-2 ತಿಂಗಳಾದ್ಮೇಲೆ ಮತ್ತೆ ಏನೋ ಒಂದು ಬರುತ್ತೆ, ಇನ್ನೊಂದೇನೋ ಇನ್ಫೆಕ್ಷನ್ ಆಗುತ್ತೆ, ಇನ್ನೊಂದೇನೋ ಕಫ ಆಗುತ್ತೆ, ಇನ್ನೊಂದೇನೋ ಜ್ವರ ಬರುತ್ತೆ. ಅವಾಗ ನಿನ್ನ ದೇಹದಲ್ಲಿ ನಿನ್ನ ಪರವಾಗಿ ನಿಂತು ಹೋರಾಡೋ ಸೈನಿಕ ಇಲ್ಲ. ಏನಾದ? ನೀನ್ ಕೊಟ್ಟಿರೋ ಆಂಟಿಬಯೋಟಿಕ್ಸ್ ಇಂದ ಮಟಾಶ್ ಆಗೋದ. ಇವಾಗ ನಿನ್ನ ಪರವಾಗಿ ಹೋರಾಡೋ ಇಮ್ಯುನಿಟಿ ಕ್ರಿಯೇಟ್ ಮಾಡೋ ಸೈನ್ಯ ಇಲ್ಲ ನಿನ್ನ ಹತ್ರ. ಮತ್ತೇನು? ಹೆಂಗ? ಮತ್ತೆ ಆಂಟಿಬಯೋಟಿಕ್ಸ್ ತಗೋಬೇಕು ನೀನು, ಬೇರೆ ದಾರಿನೇ ಇಲ್ಲ. ಫಸ್ಟ್ ಟೈಮ್ ಆಂಟಿಬಯೋಟಿಕ್ಸ್ ತಗೊಂಡಾಗ ಬೇಕಾಗಿರೋದು ಬೇಡವಾಗಿರೋದನ್ನೆಲ್ಲ ಕಿಲ್ ಮಾಡಿರ್ತೀಯ. 2ನೇ ಸತಿ, 3ನೇ ಸತಿ, 10ನೇ ಸತಿ ನಿನ್ಗೆ ಏನೇ ಜ್ವರ ಬಂದ್ರು, ಏನೇ ಕೋಲ್ಡ್ ಆದ್ರೂ, ಏನೇ ಇದಾದ್ರು, ಇನ್ಫೆಕ್ಷನ್ ಆದ್ರೂ
ನಿನ್ನ ಪರವಾಗಿ ನಿಂತು ಹೋರಾಡೋ ಒಂದು ಒಳ್ಳೆ ಬ್ಯಾಕ್ಟೀರಿಯಾಗಳು ನಿನ್ನ ದೇಹದಲ್ಲಿ ಉಳಿಸಿರಲ್ಲ. ನೀನು ಯಾಕೆ ಉಳಿಸಿರಲ್ಲ ಅಂದ್ರೆ ನೀನ್ ಕೊಡೋ ಆಂಟಿಬಯೋಟಿಕ್ಸ್ ಇಂದ ಕಿಲ್ ಆಗಿರುತ್ತೆ. ನನ್ ಮಕ್ಳಿಗೆ ಆಂಟಿಬಯೋಟಿಕ್ಸ್ ಕೊಡಬೇಡಿ ಅಂತ ಯಾಕೆ ಹೇಳ್ತೀನಿ ನನ್ನ ಹತ್ರ ಬಂದೋರ್ತಾಗಂತಂದ್ರೆ ಅದು ನಿನ್ನ ಇಮ್ಯುನಿಟಿನ ಕಿಲ್ ಮಾಡಾಕ್ ಬಿಡುತ್ತೆ. ಇವತ್ತು ಒಂದ್ ದಿವಸ ಏನೋ ಬಚಾವ್ ಹಾಕೋದಕ್ಕೆ ನೀವು 16 ವರ್ಷ ನಿಮ್ ಇಮ್ಯುನಿಟಿನ ಲಾಸ್ ಮಾಡ್ಕೋತೀರಾ.